टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸ್ನಾನಘಟ್ಟಗಳಲ್ಲಿ ಸೋಪು ಹಾಗೆ ಶಾಂಪೂವನ್ನ ಬಳಕೆ ಮಾಡುವುದಕ್ಕೆ ನಿರ್ಬಂಧ ಇದೆ. ಪುಣ್ಯಕ್ಷೇತ್ರಗಳಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಸರ್ಕಾರದ ನಿಷೇಧವನ್ನ ಕೆಲವರು ಮಾತ್ರ ಪಾಲಿಸ್ತಾ ಇದ್ದಾರೆ. ಇನ್ ಕೆಲವರಿಗೆ ಸೋಪು ಶಾಂಪೂ ನಿರ್ಬಂಧ ಇದೆ ಅನ್ನೋದೇ ಗೊತ್ತಿಲ್ಲ. ಹಾಗೆ ಮತ್ತೆ ಕೆಲವರು ಆದೇಶ ಗೊತ್ತಿದ್ರೂ ಕೂಡ ಅದನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಸೋಪುಗಳನ್ನ ಬಳಸಿ ಸ್ನಾನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಟಿವಿ9 ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಸಾಮಾನ್ಯವಾಗಿ ಸೋಪು ಶಾಂಪೂಗಳನ್ನೆಲ್ಲ ಬಳಸೋದಿಲ್ಲ. ಬಟ್ ಕೆಲವರು ಈ ರೀತಿಯಾಗಿ ನಾವು ಗಮನಿಸಿದಾಗ ಟಿವಿ9 ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ಹೀಗೆ ಶಾಂಪೂ ಹಾಗೆ ಸೋಪ್ಗಳನ್ನ ಬಳಸಿ ಸ್ನಾನಘಟ್ಟಗಳಲ್ಲಿ ಪುಣ್ಯ ಸ್ನಾನ ಮಾಡಿರೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ತೀರ್ಥ ಸ್ನಾನ ಮಾಡುವಂತಹ ಏನು ನದಿ ಸರೋವರಗಳ ಸುತ್ತಮುತ್ತ ಈ ಒಂದು ಏನು ಹೊಸ ರೂಲ್ಸ್ ಅಪ್ಲೈ ಆಗಿರುವಂಥದ್ದು 500 ಮೀಟರ್ ಸುತ್ತಮುತ್ತ ದೂರದಲ್ಲಿ ಯಾವುದೇ ರೀತಿ ಸೋಪು ಶಾಂಪುಗಳನ್ನ ಬಳಸಬಾರ್ದು ಅಂತೇಳಿ ಅರಣ್ಯ ಮತ್ತು ಪರಿಸರ ಖಾತೆ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಧರ್ಮಸ್ಥಳ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತಹ ಎಲ್ಲ ಶಾಪ್ಗಳಲ್ಲೂ ಕೂಡ ಸೋಪು ಶಾಂಪು ಲಭ್ಯವಾಗಿದೆ. ಇಲ್ಲಿ ನೋಡ್ಬೋದಾಗಿದೆ ಏನು ನೇತ್ರಾವತಿ ಸ್ನಾನಘಟ್ಟ ಏನಿದೆ, ಸೊ ನೇತ್ರಾವತಿ ಸ್ನಾನಘಟ್ಟದ ಶಾಪ್ಗಳೇನಿದೆ, ಸೊ ಎಲ್ಲ ಶಾಪ್ಗಳಲ್ಲೂ ಕೂಡ ಸೋಪು ಶಾಂಪು ಎಲ್ಲವೂ ಕೂಡ ಮಾರಾಟವನ್ನು ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಯಾವುದೇ ರೀತಿ ಇವರಿಗೆ ಮಾಹಿತಿ ಸಿಕ್ಕಿಲ್ಲ, ಆದೇಶ ಬಂದಿಲ್ಲ ಅಂತ ಅವರು ಹೇಳ್ತಾ ಇರುವಂಥದ್ದು. ಸೊ ಎಲ್ಲ ಶಾಪ್ಗಳಲ್ಲೂ ಕೂಡ ಸೋಪು ಶಾಂಪು ಇಟ್ಕೊಂಡಿದ್ದಾರೆ. ಮತ್ತು ಏನು ಭಕ್ತಾದಿಗಳು ಕೂಡ ಇಲ್ಲಿಗೆ ಸೋಪು ಶಾಂಪುವನ್ನು ಖರೀದಿಸಿ ಇಲ್ಲಿಂದ ಸ್ನಾನಘಟ್ಟಕ್ಕೆ ಹೋಗಿ ಸ್ನಾನ ಮಾಡುವಂಥ ಕೆಲಸಕ್ಕೂ ಕೂಡ ತೊಡಗಿರುವಂಥದ್ದು. ಸೊ ಇಲ್ಲಿ ಅಂಗಡಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವಾಗ ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ ಒಂದು ಹೊಸ ಆದೇಶ ಆಗಿರುವಂಥದ್ದು, ಸೋಪು ಶಾಂಪುವನ್ನು 500 ಮೀಟರ್ ದೂರದಲ್ಲಿ ಮಾರಬಾರ್ದು ಅಂತೇಳಿ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಉಂಟಾ? ಹೇಗೆ? ಇಲ್ಲ, ಯಾವುದೇ ಮಾಹಿತಿ ಇಲ್ಲ ಇಷ್ಟರವರೆಗೆ. ಸೊ ನಿಮಗೆ ಸ್ಥಳೀಯ ಆಡಳಿತ ಇರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು ಇನ್ನೂ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ? ಬರಲಿಲ್ಲ. ವರ್ಷವನ್ನು ಮಾಡಿಸ್ತಾರೆ, ಈ ಸಲ ಆಗಲಿಲ್ಲ ಇನ್ನು. ಅಂದರೆ ಹೊಸ ಆದೇಶ, ಇದ್ರ ಬಗ್ಗೆ ನಿಮಗೂ ಕೂಡ ಏನು ಗೊತ್ತಿಲ್ವಾ? ಗೊತ್ತಿಲ್ಲ. ಸೊ ಸೋಪು ಶಾಂಪೂಸ್ ಎಲ್ಲ ಮಾರ್ತಾ ಇದ್ದೀರಿ, ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ? ಹಾಂ, ತಗೊಂಡು ಹೋಗ್ತಾ ಇದ್ದಾರೆ ಈಗ. ಸೊ ಇಲ್ಲಿ ನೋಡ್ಬೋದಾಗಿದೆ, ಸೋಪು ಶಾಂಪೂಗಳನ್ನು ಎಲ್ಲವನ್ನೂ ಕೂಡ ಮಾರಾಟವನ್ನು ಮಾಡ್ತಾ ಇರೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಸೊ ಇನ್ನೂ ಕೂಡ ಅಂದರೆ ಇವರಿಗೆ ಪಂಚಾಯಿತಿಯವರು ಆದೇಶ ಮಾಡಬೇಕಾಗಿರುತ್ತೆ. ಸೊ ಪಂಚಾಯಿತಿಯವರು ಯಾವುದೇ ರೀತಿ ಇನ್ಫಾರ್ಮೇಷನನ್ನು ಇವರಿಗೆ ಕೊಟ್ಟಿಲ್ಲ, ಯಾವುದೇ ರೀತಿ ಆದೇಶವನ್ನು ಕೂಡ ಇನ್ನೂ ಮಾಡಿಲ್ಲ. ಆದ್ದರಿಂದ ಈ ಒಂದು ಸೋಪು ಶಾಂಪುಗಳನ್ನು ಇಲ್ಲಿ ಮಾರ್ತಾ ಇರುವಂಥದ್ದು. ಸೊ ಭಕ್ತಾದಿಗಳು ಕೂಡ ಅದನ್ನು ತೆಗೆದುಕೊಂಡು ಹೋಗಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡ್ತಾ ಇರುವಂತಹ ಯಾವಾಗೆಲ್ಲ ಯಾವ ರೀತಿ ಪ್ರಕ್ರಿಯೆ ಇಲ್ಲಿವರೆಗೂ ನಡೀತಾ ಇತ್ತು, ಅದೇ ರೀತಿ ಈಗಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.